ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ನಮ್ಮ ಕರ್ನಾಟಕದ ಒಂದು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಮುರುಡೇಶ್ವರದಲ್ಲಿ. ಬನ್ನಿ, ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಅಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಅದ್ಭುತವಾದಂತಹ ಈ ಮಹಾಶಿವನ ಟೆಂಪಲ್ ಇರುವುದು ಮುರುಡೇಶ್ವರದಲ್ಲಿ. ಮುರುಡೇಶ್ವರ ಭಟ್ಕಳ ತಾಲೂಕಿಗೆ ಸೇರಿರುವಂತಹದ್ದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇದು ತುಂಬಾ ಅದ್ಭುತವಾದಂತಹ ಪ್ಲೇಸ್. ಇದೊಂದು ಪ್ರಮುಖವಾದಂತಹ ಹಿಂದೂ ಟೆಂಪಲ್. ಇದು ಒಂದು ಕಡೆ ವಿಶ್ವದಲ್ಲಿ ಎರಡನೇ ದೊಡ್ಡದಾದಂತಹ ಸುಮಾರು 123 ಫೀಟ್ಗಳಷ್ಟು ಎತ್ತರ ಇರುವಂತಹ ಶಿವನ ಸ್ಟ್ಯಾಚ್ಯೂ ಇದೆ. ಇದು ನಮ್ಮ ಇಂಡಿಯಾದಲ್ಲಿ ನೋಡೋದಾದರೆ ಶಿವನ ಎರಡನೇ ದೊಡ್ಡದಾದಂತಹ ಸ್ಟ್ಯಾಚ್ಯೂ. ಒಂದನೇದು ರಾಜಸ್ಥಾನದಲ್ಲಿ ಈಗ ಬಿಲ್ಟ್ ಮಾಡಿದ್ದಾರೆ 2022 ಅಲ್ಲಿ. ಅಲ್ಲಿವರೆಗೆ ಮುರುಡೇಶ್ವರನ ಶಿವನೇ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂ ಆಗಿತ್ತು. ಅದರ ನಂತರ ರಾಜಸ್ಥಾನದಲ್ಲಿ ಬಿಲ್ಟ್ ಮಾಡಿರುವ ಶಿವನ ನಂತರ ಇದೀಗ ಎರಡನೇ ಸ್ಟ್ಯಾಚ್ಯೂ ಆಗಿದೆ. ದೊಡ್ಡದಾದಂಥ ಶಿವನ ಸ್ಟ್ಯಾಚ್ಯೂ. ಇನ್ನೊಂದು ಕಡೆ ಇನ್ನೊಂದು ಅಚ್ಚರಿಯ ವಿಚಾರ ಏನಂದರೆ ಈ ರಾಜಗೋಪುರ. ಇದು ಸುಮಾರು 249 ಫೀಟ್ಗಳಷ್ಟು ಹೈಟ್ ಇರುವಂತಹ ದೊಡ್ಡದಾದಂತಹ ರಾಜಗೋಪುರ ಇದು. ಇನ್ನು ಇದರ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಆಲ್ಮೋಸ್ಟ್ ಒಂದು 22 ಫೀಟ್ ಅಷ್ಟು ಹೈಟ್ ಇದೆ. ಇದು 22 ಫ್ಲೋರ್ಗಳಷ್ಟು ದೊಡ್ಡದಾಗಿರುವಂತಹದ್ದು. ಇನ್ನು ಈ ದೇವಾಲಯ ದಿನದ ಟೈಮಲ್ಲಿ ಓಪನ್ ಇದ್ದು ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲ. ಇನ್ನು ಯಾವುದೇ ರೀತಿಯಾದ ಧರ್ಮದ ರೆಸ್ಟ್ರಿಕ್ಷನ್ ಕೂಡ ಇಲ್ಲ. ಇಲ್ಲಿ ಎಲ್ಲ ಧರ್ಮದವರು ಬಂದು ವಿಸಿಟ್ ಮಾಡ್ಬೋದು. ಅದ್ಭುತ ಏನಂದರೆ ಇದು ಅರಬ್ಬಿ ಸಮುದ್ರದ ಕಡಲ ಕಿನಾರೆಯಲ್ಲಿರುವಂತಹ ಸುಂದರವಾದಂತಹ ದೇವಾಲಯ ಇದು. ಎದುರುಗಡೆ ಇರುವುದು ಅರಬ್ಬಿ ಸಮುದ್ರ, ಅದಕ್ಕೆ ಅಪೋಸಿಟ್ ಆಗಿ ಶಿವನ ವಿಗ್ರಹ ಇದ್ದು, ಶಿವ ಆ ಅರಬ್ಬಿ ಸಮುದ್ರವನ್ನು ವೀಕ್ಷಣೆ ಮಾಡುವ ರೀತಿಯಲ್ಲಿ ಬಿಲ್ಟ್ ಮಾಡಿರುವ ಒಂದು ಅದ್ಭುತವಾದಂತಹ ದೇವಾಲಯ ಇದು ಪ್ರಮುಖವಾದಂತಹ ಹೈವೇ ಪಕ್ಕದಲ್ಲಿ ಇರೋದರಿಂದ ನಿಮಗೆ ಆಲ್ ಟೈಮ್ ಬಸ್ ಸಿಗುತ್ತೆ. ಸೊ ನೈಟ್ ಟೈಮಲ್ಲಿ ಸ್ವಲ್ಪ ರೇರ್ ಬಸ್ಗಳ ವ್ಯವಸ್ಥೆ ಇರುತ್ತೆ, ಬಟ್ ಡೇ ಟೈಮಲ್ಲಿ ನೀವು ಈಸಿಯಾಗಿ ಇಲ್ಲಿಗೆ ಬರ್ಬೋದು. ಇಲ್ಲಿ ಹಲವಾರು ಅದ್ಭುತ ವಿಚಾರಗಳಿದೆ. ಒಂದು ಕಡೆ ದೊಡ್ಡದಾದಂತಹ ಶಿವನ ಮೂರ್ತಿ, ಇನ್ನೊಂದು ಎತ್ತರವಾದಂತಹ ರಾಜಗೋಪುರದ ಎಂಟ್ರೆನ್ಸಲ್ಲಿ ತುಂಬ ಸುಂದರವಾಗಿರೋ 2 ಆನೆಗಳು ಕೂಡ ಇದೆ. ಅದನ್ನು ದಾಟ್ಕೊಂಡು ಒಳಭಾಗದಲ್ಲಿ ನೀವು ಎಂಟ್ರ್ ಆಗ್ತಾ ಇದ್ದರೆ ಪ್ರಮುಖವಾದಂತಹ ಹಲವಾರು ದೇವರುಗಳನ್ನು ನೋಡ್ಬೋದು. ಇಲ್ಲಿ ಪುಟ್ಟದಾದಂತಹ ದೇವರ ದೇವಾಲಯಗಳಿದೆ. ಸೊ ರಾಜಗೋಪುರ ಮತ್ತು ಅದರ ಒಳಭಾಗದಲ್ಲಿ ಹಲವಾರು ದೇವಾಲಯಗಳಿದೆ. ಇನ್ನು ಮುರುಡೇಶ್ವರನ ದೊಡ್ಡ ಮೂರ್ತಿಯನ್ನು ನೋಡ್ತೀರಾ ಅಂತ ಅಂದರೆ ನೀವು ರೈಟ್ ಸೈಡ್ ಹೋಗಿ ಸ್ವಲ್ಪ ಮುಂದುವರಿಬೇಕಾಗತ್ತೆ. ಇನ್ನು ರಾಜಗೋಪುರದ ಒಳಭಾಗವನ್ನು ನೀವು ಎಂಟ್ರೆನ್ಸ್ ಮಾಡ್ಕೊಂಡು ಹೀಗೆ ಬಂದರೆ ಅಲ್ಲಿ ತುಂಬಾ ದೇವಾಲಯಗಳಿದೆ. ಚಿಕ್ಕದಾದಂಥ ಟೆಂಪಲ್ಗಳು ಮತ್ತು ದೇವರ ಮೂರ್ತಿಗಳನ್ನು ನೋಡೋದಕ್ಕೆ ಸಿಗುತ್ತೆ. ಇನ್ನು ಪಾವಿತ್ರ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಇಲ್ಲಿ ಕೂಡ ಒಳಭಾಗದಲ್ಲಿ ಫೋಟೋಗ್ರಫಿಯನ್ನು ಅಲೋ ಮಾಡಿಲ್ಲ. ದೇವರ ಒಳಭಾಗದಲ್ಲಿ ಹೋಗುವಾಗ ಫೋಟೋಗ್ರಫಿಯನ್ನು ನಿಷೇಧಿಸಿದ್ದಾರೆ. ಇನ್ನು ಹಲವಾರು ಹರಕೆಗಳನ್ನು ಹೊತ್ಕೊಂಡಿರುವಂತಹ ಜನರು ಇಲ್ಲಿ ಬಂದು ಅದನ್ನು ನೆರವೇರಿಸ್ತಾರೆ. ಮುಖ್ಯವಾಗಿ ಇರುವುದು ಗಣೇಶನ ವಿಗ್ರಹ ಇರಬಹುದು, ಶಿವನ ವಿಗ್ರಹ ಇರಬಹುದು. ಈಗ ಶಿವನ ಹಲವಾರು ಅವತಾರಗಳಲ್ಲಿರುವಂತಹ ಮೂರ್ತಿಗಳು, ದೇವರುಗಳನ್ನು ನೀವು ಈ ಒಳಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ. ಇನ್ನು ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ. ಎಲ್ಲಿಂದಲೂ ಬರುವ ಭಕ್ತರುಗಳು ಇಲ್ಲಿ ಬಂದು ಊಟವನ್ನು ಕೂಡ ಸವಿದು ಹೋಗ್ಬೋದು. ನಾನು ಈಗಾಗಲೇ ಹೇಳಿರುವ ಹಾಗೆ ಯಾವುದೇ ರೀತಿಯಾದಂತಹ ಧರ್ಮದ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಎಲ್ಲ ಧರ್ಮದವರು ಬರ್ಬೋದು, ಎಲ್ಲ ಧರ್ಮ ಮತದವರು ಬರ್ಬೋದು. ಇನ್ನು ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ ಇಲ್ಲಿ. ಇನ್ನು ಒಳಭಾಗದ ದೇವಾಲಯಗಳನ್ನು ನೋಡಿಕೊಂಡು ನಾವು ಅಲ್ಲಿಂದ ಮುಂದುವರಿದರೆ ಇನ್ನು ಮುಂದೆ ಸಿಗುವುದು ನಮಗೆ ಕಂದುಕಗಿರಿಯ ಮೇಲೆ ಇರುವಂತಹ ದೊಡ್ಡದಾದಂತಹ ಮುರುಡೇಶ್ವರ. ಶಿವನ ಮೂರ್ತಿ ಇರುವಂತಹ ಪ್ಲೇಸು ಕಂದುಕಗಿರಿ. ಆ ಪ್ಲೇಸನ್ನು ರೀಚ್ ಆಗಬೇಕಂತಂದರೆ ನೀವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಇದನ್ನು ನಮ್ಮ ಪ್ರತಿಷ್ಠಿತ ಬಿಲ್ಡರ್ ಆದಂತಹ ಆರ್ ಎನ್ ಶೆಟ್ಟಿ ಅವರು ಕಟ್ಟಿರುವಂತಹದ್ದು.
ಆರ್ ಎನ್ ಶೆಟ್ಟಿ ಗ್ರೂಪ್ ಅವರು ಕನ್ಸ್ಟ್ರಕ್ಟ್ ಮಾಡಿರುವುದು. ಮುರುಡೇಶ್ವರದ ಒರಿಜಿನಲ್ ದೇವಾಲಯವನ್ನು ನೋಡಿದ್ರೆ ಅದು ತುಂಬ ಚಿಕ್ಕದಾಗಿತ್ತು, ಬಟ್ ಇವಾಗ ಇದು ತುಂಬಾ ದೊಡ್ಡದಾಗಿ ಬಿಲ್ಟ್ ಮಾಡಲಾಗಿದೆ. ಇದನ್ನು ಆರ್ ಎನ್ ಶೆಟ್ಟಿ ಗ್ರೂಪ್ ಅವರು ನಿರ್ಮಾಣ ಮಾಡುತ್ತಾರೆ. ಮೂರ್ತಿ ತುಂಬಾ ಅದ್ಭುತವಾಗಿದ್ದು, ಇನ್ನು ಅದರ ಮುಂದೆ ಹಲವಾರು ದೇವರುಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಮುಖ್ಯವಾಗಿ ರಾವಣ ಆತ್ಮಲಿಂಗವನ್ನು ಬಿಡ್ತಾ ಇರುವಂತಹದ್ದು, ಆಮೇಲೆ ರಾವಣನ ಕೈಯಿಂದ ಹನುಮಂತನು ಬ್ರಾಹ್ಮಣನ ರೂಪದಲ್ಲಿ ಬಂದು ಆತ್ಮಲಿಂಗವನ್ನು ಇಸ್ಕೊಳ್ತಾ ಇರುವ ರೀತಿಯ ಒಂದು ರಚನೆ ಕೂಡ ಇದೆ. ಇನ್ನು ಗೋಕರ್ಣ ಒಂದು ಅದ್ಭುತವಾದಂತಹ ಪೌರಾಣಿಕ ಕ್ಷೇತ್ರ. ಇದಕ್ಕೆ ಮುಖ್ಯವಾಗಿ ಈ ನೇಮ್ ಬರೋದಕ್ಕೆ ಕಾರಣ, ರಾಮಾಯಣದ ಕಾಲದಲ್ಲಿ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ತಪಸ್ಸನ್ನು ಪಡೆದು ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾನೆ ತನ್ನ ತಾಯಿಗೋಸ್ಕರ. ಆ ಸಮಯದಲ್ಲಿ ಗಣಪತಿ ದೇವರು ಬಂದು ಬ್ರಾಹ್ಮಣನ ರೂಪದಲ್ಲಿ ಬಂದು ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಒಂದು ಪೌರಾಣಿಕ ಕಥೆ ಬರುತ್ತೆ ಇದಕ್ಕೆ. ಅದು ಪ್ರಮುಖವಾದಂತಹ ಈ ಮುಖ್ಯವಾದಂಥ ಟೆಂಪಲ್ನ ಐತಿಹಾಸಿಕವಾದ ಕಥೆಯಾಗಿದೆ, ಪೌರಾಣಿಕದಲ್ಲಿ ಬರುವಂತಹ ಕಥೆಯಾಗಿದೆ. ಮುರುಡೇಶ್ವರ ಕ್ಷೇತ್ರ ಹೇಗೆ ಉದ್ಭವ ಆಯಿತು ಅನ್ನೋದರ ಬಗ್ಗೆ. ಸೊ ಆ ಬೇಸನ್ನು ಇಟ್ಕೊಂಡು ಈಗ ಇದನ್ನು ತುಂಬ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಆರ್ ಎನ್ ಶೆಟ್ಟಿ ಅವರು, ದಿವಂಗತರಾದಂತಹ ಆರ್ ಎನ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಅವರು. ಇನ್ನು ದೊಡ್ಡದಾದಂತಹ ಶಿವನ ಪಕ್ಕದಲ್ಲಿ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ನಂದಿಯ ವಿಗ್ರಹ ಕೂಡ ಇದೆ. ಇದು ಕೂಡ ತುಂಬಾ ದೊಡ್ಡದಾಗಿ ಅದ್ಭುತವಾಗಿದೆ. ಇನ್ನು ದೊಡ್ಡದಾದಂತಹ ಮುರುಡ ಶಿವನ ಪಕ್ಕದಲ್ಲಿ ಒಂದು ಸುಂದರವಾದಂತಹ ಸೂರ್ಯನ ದೇವಾಲಯ ಕೂಡ ಇದೆ. ಆಮೇಲೆ ಅದಕ್ಕೂ ಮುಂಭಾಗದಲ್ಲಿ ರಥದಲ್ಲಿ ಬರುವಂತಹ ಸೂರ್ಯದೇವನ ವಿಗ್ರಹ ಕೂಡ ಇದೆ. ಅದನ್ನು ಸೂರ್ಯದೇವ ಉದಯ ಅಸ್ತವಾಗುವಂತಹ ಒಂದು ಪ್ರಕ್ರಿಯೆಯನ್ನು ತೋರಿಸಿದ್ದಾರೆ ಅಲ್ಲಿ. ಇನ್ನು ಮೂರ್ತಿ ಮಾತ್ರ ತುಂಬಾ ಅದ್ಭುತವಾಗಿದೆ, ಯಾಕಂದರೆ ಇದೊಂದು ಸುಮಾರು 123 ಫೀಟ್ಗಳಷ್ಟು ಹೈಟ್ ಇರುವಂತಹ ದೊಡ್ಡದಾದಂತಹ ಶಿವನ ಮೂರ್ತಿ ಇದು. ಇದನ್ನು ಮುರುಡ ಶಿವ ಅಂತ ಕರೀತಾರೆ. ಮುರುಡೇಶ್ವರ ಅಂದರೆ ಮುರುಡ ಶಿವ ಅಂತ ಕರೀತಾರೆ, ಅಂದರೆ ದೊಡ್ಡದಾದಂತಹ ಮೂರ್ತಿ ಅನ್ನೋ ಒಂದು ಕಲ್ಪನೆ ಇದು. ಇನ್ನು ನಾನು ವಿಸಿಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು. ಸೊ ಅದಕ್ಕೆ ದೇವರ ಸುತ್ತಲೂ ಈ ಥರ ಕಂಬಿಗಳನ್ನು ಕಟ್ಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾಯಿದ್ರು. ಮೇ ಬಿ ಏನೋ ರಿನೋವೇಟ್ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ಅದಕ್ಕಾಗಿ ಮೂರ್ತಿ ಕ್ಲಿಯರಾಗಿ ವಿಸಿಬಲ್ ಇಲ್ಲ. ಬಟ್ ಬೇರೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿ ಶಿವನ ಮೂರ್ತಿಯನ್ನು ವೀಕ್ಷಣೆ ಮಾಡ್ಬೋದು. ಇನ್ನು ಶಿವನ ಮೂರ್ತಿಯ ಕೆಳಭಾಗದಲ್ಲಿ ಒಂದು ರೀತಿಯಾದಂಥ ಚಿಕ್ಕದಾದಂಥ ಸುರಂಗದ ರೀತಿಯಲ್ಲಿ ರಚನೆ ಇದೆ. ಅದರ ಒಳಭಾಗದಲ್ಲಿ ಹಲವಾರು ನೈಜ ಚಿತ್ರಗಳನ್ನು ಕೂಡ ನೀವು ನೋಡ್ಬೋದು. ಇನ್ನು ಈ ಮುರುಡೇಶ್ವರ ಲೊಕೇಟ್ ಆಗಿರುವುದು ಸಮುದ್ರದ ಬೇಯಲ್ಲಿರೋದ್ರಿಂದ, ಅರಬ್ಬಿ ಸಮುದ್ರದ ಬೇಯಲ್ಲಿರೋದ್ರಿಂದ ನೀವು ಸೂರ್ಯೋದಯ ಸೂರ್ಯಾಸ್ತವನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ಬೋದು. ಅದು ಕೂಡ ಒಂದು ಅದ್ಭುತವಾದಂತಹ ವ್ಯೂ ಇಲ್ಲಿ. ಇದು ಕಡಲ ತೀರವಾಗಿರೋದ್ರಿಂದ ನೀವು ಈ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಬರ್ತೀರಾ ಅಂತಂದರೆ ಇಲ್ಲಿ ಹಲವಾರು ಪ್ಲೇಸ್ಗಳನ್ನು ನೋಡ್ಬೋದು. ಗೋಕರ್ಣ, ಇಡಗುಂಜಿ, ಮುರುಡೇಶ್ವರ, ಧಾರೇಶ್ವರ, ಹೀಗೆ ಹಲವಾರು ಪ್ಲೇಸ್ಗಳನ್ನು ಒಟ್ಟಿಗೆ ಕವರ್ ಮಾಡ್ಬೋದು. ಇವೆಲ್ಲ ಕಂಟಿನ್ಯೂ ಆಗಿ ಒಂದೇ ಲೈನಲ್ಲಿ ಸಿಗುವಂತಹ ದೇವಾಲಯಗಳು. ಅವೆಲ್ಲದರಲ್ಲಿ ಪ್ರಮುಖವಾದಂತಹದ್ದು ಈ ಮುರುಡೇಶ್ವರ. ಇನ್ನು ಮುರುಡೇಶ್ವರದ ಶಿವನ ಪಕ್ಕದಲ್ಲಿ ಇನ್ನೊಂದು ಸುಂದರವಾದಂತಹ ದೇವಾಲಯ ಇದೆ. ಇದು ಡೆಡಿಕೇಟೆಡ್ ಆಗಿ ಲಾರ್ಡ್ ಶನೀಶ್ವರನಿಗೆ ಇರುವಂತಹ ದೇವಾಲಯ ಇದು. ಸೊ ಯಾರೇ ಬಂದರೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ, ಯಾಕಂದರೆ ಇದು ಕಷ್ಟಗಳನ್ನು ಕಳೆಯುವಂತಹ ಶನೀಶ್ವರನ ದೇವಾಲಯ.
ಸೊ ಇದೆಲ್ಲನೂ ಇರುವುದು ಕಂದುಕಗಿರಿಯಲ್ಲಿ. ಈ ಚಿಕ್ಕ ಬೆಟ್ಟದ ಹೆಸರು ಕಂದುಕಗಿರಿ ಅಂತ. ಬೆಟ್ಟದ ಮೇಲ್ಭಾಗದಲ್ಲಿ ಶಿವನ ದೊಡ್ಡದಾದಂತಹ ಮೂರ್ತಿಯನ್ನು ನಿರ್ಮಾಣ ಮಾಡಿರುವಂತಹದ್ದು. ಇದೊಂದು ತುಂಬಾ ಅದ್ಭುತವಾದಂತಹ ಪ್ಲೇಸು. ಇನ್ನು ಶಿವನ ದೊಡ್ಡದಾದಂಥ ಮೂರ್ತಿಯ ಕೆಳಭಾಗದಲ್ಲಿ ಈ ರೀತಿ ಒಂದು ಸುರಂಗದ ರೀತಿಯಲ್ಲಿ ರಚನೆ ಇದೆ. ಅಲ್ಲಿ ಗೋಕರ್ಣ ಕ್ಷೇತ್ರ ಹೇಗೆ ಲೊಕೇಟ್ ಆಯಿತು ಅನ್ನೋದರ ಬಗ್ಗೆ ನಮ್ಮ ಪೌರಾಣಿಕವಾಗಿ ಕಥೆಯಲ್ಲಿ ಬರುವಂತಹ ಪಾತ್ರಗಳ ಕುರಿತು ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿರುವ ಹಾಗೆ ರಾವಣ ಶಿವನನ್ನು ಕುರಿತು ತಪಸ್ಸು ಮಾಡಿ ಆತನ ಆತ್ಮಲಿಂಗವನ್ನು ಬೇಡಿಕೊಂಡು ಅದನ್ನು ತನ್ನ ಮಾತೆಗೆ ಅರ್ಪಣೆ ಮಾಡೋದಕ್ಕಂತ ತಗೊಂಡೋಗ್ತಾನೆ. ಆ ಸಮಯದಲ್ಲಿ ಅದನ್ನು ತಡೆಯೋದಕ್ಕಂತ ಗಣಪತಿ ದೇವರು ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದು ಶಿವನ ಕೈಯಿಂದ ಆತ್ಮಲಿಂಗವನ್ನು ಎತ್ತಿಕೊಂಡು ನೆಲದ ಮೇಲೆ ಇಡ್ತಾರೆ. ಸೊ ಶಿವ ಆಗಲೇ ಹೇಳಿರುವ ಹಾಗೆ ಯಾವಾಗ ಭೂಮಿಯನ್ನು ಸ್ಪರ್ಶ ಮಾಡುತ್ತೋ ಆತ್ಮಲಿಂಗ ಅಲ್ಲಿಗೆ ಅದು ಅಲ್ಲಿಯೇ ತಟಸ್ಥವಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಳಭಾಗದ ಸಾಕ್ಷ್ಯಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ತುಂಬಾ ಅದ್ಭುತವಾಗಿದೆ. ಆಮೇಲೆ ಮೂರ್ತಿಗಳನ್ನು ತುಂಬ ನೈಜವಾಗಿ ಕ್ರಿಯೇಟ್ ಮಾಡಿದ ಹಾಗೆ ಕಾಣಿಸುತ್ತೆ. ಸೊ ನೀವು ಈ ಪ್ಲೇಸಿಗೆ ಬಂದರೆ ಇದೊಂದು ಮಸ್ಟ್ ವಿಸಿಟ್ ಮಾಡಿರುವಂಥ ಒಂದು ಪ್ಲೇಸು. ಇನ್ನು ಇದಕ್ಕೆ ಒಳಗಡೆ ಎಂಟ್ರ್ ಆಗ್ತೀರಂತಂದರೆ ಒಂದು 20 ರೂಪೀಸು ಎಂಟ್ರೆನ್ಸ್ ಫೀಸ್ ಇದೆ. ಯಾವಾಗ ಈ ರೀತಿ ಆತ್ಮಲಿಂಗವನ್ನು ನೆಲಕ್ಕೆ ಇಡ್ತಾರೋ ಆಗ ರಾವಣ ಬಂದು ಅದನ್ನು ಕೀಳುವ ಪ್ರಯತ್ನವನ್ನು ಮಾಡ್ತಾನೆ. ಆಗ ಮೂರ್ತಿ ಆತ್ಮಲಿಂಗ ಎದ್ದು ಬರಲ್ಲ, ಬಟ್ ಅದು ಚೂರು ಚೂರಾಗಿ ಬರುತ್ತೆ. ಹಾಗೆ ಒಂದೊಂದು ಬಂದ ಚೂರುಗಳನ್ನು ಒಂದೊಂದು ದಿಕ್ಕಿಗೆ ಎಸೆಯುತ್ತಾನೆ. ಅದೇ ಗೋಕರ್ಣ, ಇಡಗುಂಜಿ, ಮುರುಡೇಶ್ವರ, ಧಾರೇಶ್ವರಗಳಾಗಿ ಪುಣ್ಯಕ್ಷೇತ್ರಗಳಾಗಿ ಮಾರ್ಪಾಡಾಗುತ್ತೆ. ಇನ್ನು ಪಕ್ಕದಲ್ಲಿರುವಂಥ ಬೀಚ್ ಕೂಡ ತುಂಬಾ ಅದ್ಭುತವಾಗಿದೆ. ಸೊ ಟೆಂಪಲನ್ನು ವಿಸಿಟ್ ಮಾಡೋ ಬರುವ ಜನರ ಜೊತೆಗೆ ಬೀಚನ್ನು ವಿಸಿಟ್ ಮಾಡುವ ಇಂಟ್ರೆಸ್ಟ್ನಲ್ಲಿ ಬರುವವರು ತುಂಬ ಜನ ಹೆಚ್ಚಿಗೆ ಬರ್ತಾರೆ. ಇದು ಸುಮಾರು ಒಂದು ಈವ್ನಿಂಗು 7-7:30ವರೆಗೆ ಮಾತ್ರ ಓಪನ್ ಇರುತ್ತೆ ಸೇಫ್ಟಿಯ ದೃಷ್ಟಿಯಿಂದ. ಇದೊಂದು ಅದ್ಭುತವಾದಂತಹ ಬೀಚು, ತುಂಬಾ ಚೆನ್ನಾಗಿದೆ. ಆಮೇಲೆ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಇನ್ನು ಬೋಟಿಂಗು ಅದು ಮತ್ತು ಸಮುದ್ರದ ಒಳಭಾಗದಲ್ಲಿ ಕರ್ಕೊಂಡು ಹೋಗಿ ಹಲವಾರು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಅದಕ್ಕೆ ಕೂಡ ಅಲೋ ಇದೆ. ಇಲ್ಲಿನ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಆಸಮು. ಒಂದು ಕಡೆ ದೊಡ್ಡದಾದಂಥ ಶಿವನ ಸ್ಟ್ಯಾಚ್ಯೂ, ಆಮೇಲೆ ಗೋಪುರ, ಇನ್ನೊಂದು ಕಡೆ ದೊಡ್ಡದಾದಂಥ ವಿಶಾಲವಾದಂತಹ ಸಮುದ್ರದ ಕಿನಾರೆ. ಇಲ್ಲಿ ನೀವು ಆಟನ ಆಡ್ಬೋದು. ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಬರ್ತೀರ ಅಂತಂದರೆ ಸ್ಪೆಂಡ್ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಇನ್ನು ಸೇಫ್ಟಿ ವಿಚಾರವಾಗಿ ಹಲವಾರು ಸೇಫ್ಟಿ ಮೆಜರ್ಗಳನ್ನು ಕೂಡ ತಗೊಂಡಿದ್ದಾರೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಯಾರ್ಯಾರು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಇದ್ದಾರೋ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿ ಹಂಚಿಕೊಂಡಿರೋ ಮಾಹಿತಿ ಅವ್ರಿಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.